ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ವಸತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ವಸತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ವಸತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದ್ರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನ ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ
ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ವಸತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ವಸತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ. ಮಂಗಳೂರಿನಲ್ಲಿ ಮಳೆಯ ಅಬ್ಬರಕ್ಕೆ ಜನಜೀವನ ತತ್ತರಿಸಿದೆ. ಪಂಪ್ವೆಲ್ ಸರ್ಕಲ್ ಸಂಪೂರ್ಣ ಜಲಾವೃತ ಆಗಿದೆ. 12 ಕುಟುಂಬಗಳ ಸ್ಥಳಾಂತರ, ತಾತ್ಕಾಲಿಕ ಪುನರ್ವಸತಿ ಇವೆಲ್ಲವನ್ನ ಜಿಲ್ಲಾಡಳಿತ ನೋಡಿಕೊಳ್ತಾ ಇದೆ. ಪುರಭವನ ಆವರಣದಲ್ಲಿ ತಾತ್ಕಾಲಿಕವಾಗಿ ಪುನರ್ವಸತಿ ಕಲ್ಪಿಸಲಾಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ಸಮಸ್ಯೆ ಆಗಿದೆ ಅಂತಂದರೆ ಜನರನ್ನ ಶಿಫ್ಟ್ ಮಾಡುವಷ್ಟರ ಮಟ್ಟಿಗೆ ಅಲ್ಲಿ ಪ್ರಾಬ್ಲಮ್ ಆಗಿದೆ. ವಸತಿ, ಆಹಾರ, ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡಲಾಗ್ತಾ ಇದೆ. ಜನರನ್ನ ಒಂದು ಪುರಭವನದಲ್ಲಿ ಇರಿಸಿ ನೋಡಿ. ಇದು ಪಂಪ್ವೆಲ್ ದೃಶ್ಯಗಳನ್ನು ತಾವು ಗಮನಿಸ್ತಾ ಇದ್ದೀರಿ. ಕಣ್ಣು ಹಾಯಿಸಿದ ಕಡೆ ಎಲ್ಲ ನೀರು. ಇಷ್ಟೆಲ್ಲ ಅವಾಂತರ ಆಗಿದೆ ಮಳೆಯ ಆರ್ಭಟದಿಂದಾಗಿ. ಅಲ್ಲಿ ಸದ್ಯ ಜನ ಹೈರಾಣಾಗಿ ಹೋಗಿದ್ದಾರೆ ಈ ರೀತಿಯ ಪರಿಸ್ಥಿತಿಯಿಂದಾಗಿ. ಹೀಗಾಗಿ ಸದ್ಯ ಜನರನ್ನ ಬೇರೆ ಕಡೆ ಶಿಫ್ಟ್ ಮಾಡುವಂತಹ ಕೆಲಸ ಆಗಿದೆ. ಬರೀ ಶಿಫ್ಟ್ ಮಾಡೋದಷ್ಟೇ ಅಲ್ಲ, ಅಲ್ಲಿ ಅವರಿಗೆ ಆಹಾರ ಅಗತ್ಯ ವಸ್ತುಗಳ ಪೂರೈಕೆಯನ್ನು ಮಾಡುವಂಥ ಕೆಲಸ ಕೂಡ ಆಗ್ತಾ ಇದೆ. ವಸತಿಯನ್ನು ಕೂಡ ಕಲ್ಪಿಸಿಕೊಡಲಾಗಿದೆ.